ನಾವಿಂದು ಇಂಡೋನೇಷ್ಯಾದ ಬಾಲಿಯ ತೀರ್ಥಸ್ಥಳದಲ್ಲಿದ್ದೀವಿ. ಇದು ಅತ್ಯಂತ ಪವಿತ್ರವಾದಂಥ ಒಂದು ದೇವಾಲಯ. ಇಲ್ಲಿ ಹಿರಿಯರಿಗೆ ತರ್ಪಣ ಕೊಡೋದಕ್ಕೆ ಭಾಳಷ್ಟು ಬೇರೆ ಬೇರೆ ದೇಶದ ಜನಗಳು ಬರ್ತಾರೆ. ಇಂಡೋನೇಷ್ಯಾ, ಮಲೇಷ್ಯಾ, ಸುತ್ತಮುತ್ತ ರಾಷ್ಟ್ರಗಳ ಜನಗಳು ಬರ್ತಾರೆ. ಹಾಗೆ ನಾವು ಕೂಡ ಭಾರತದಿಂದ ಬಂದಿದ್ದೀವಿ. ಅತ್ಯಂತ ಪವಿತ್ರವಾದ ಸ್ಥಾನದಲ್ಲಿ ಇವತ್ತು ನಾವಿಲ್ಲಿದ್ದೀವಿ. ಇದರಲ್ಲಿ ಈ ದೇವಸ್ಥಾನದಲ್ಲಿ ಅದರ ಮುಖಭಾಗ, ಹಾಗೆಯೇ ನಾವು ನಮ್ಮ ದೇವಸ್ಥಾನಗಳಲ್ಲಿ ಹೇಗೆ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡು ಜಳಕ ಮಾಡಿಕೊಂಡು ಬರ್ತೀವಿ, ಆ ಥರದ ಒಂದು ಜಳಕ ಮಾಡ್ಕೊಂಡು ಬರುವಂಥ ಒಂದು ಸ್ಥಾನ ಇದೆ. ಹಾಗೆಯೇ ಇಲ್ಲಿನೂ ಒಂದು ಡ್ರೆಸ್ ಕೋಡ್ ಇದೆ. ಈ ವಿಶೇಷವಾಗಿ ನಾವು ಧರ್ಮಸ್ಥಳದಲ್ಲಿ ಇನ್ನಿತರೆ ಸ್ಥಳಗಳಲ್ಲಿ ನಾವು ಅಲ್ಲಿರ್ತಕ್ಕಂಥ ಸಂಪ್ರದಾಯಗಳ ಅನುಸರಿಸುವಂಥ ಒಂದು ಪದ್ಧತಿ ಇಲ್ಲಿ ಇದೆ. ಈ ಡ್ರೆಸ್ ಕೋಡನ್ನು ನಾವು ಹಾಕ್ಕೊಂಡು ಈ ದೇವಸ್ಥಾನದಲ್ಲಿ ಬರಬೇಕಾಗತ್ತೆ. ಭಾಳ ಜನಗಳು ಬೇಕು ಅಂದರೆ ಸ್ನಾನ ಮಾಡಿಕೊಂಡು ತಮ್ಮ ಹಿರಿಯರ ಹೆಸರಲ್ಲಿ ಅಥವಾ ತಮ್ಮ ಮನೆ ದೇವರ ಹೆಸರಲ್ಲಿ ಪೂಜೆ ಮಾಡುವಂಥ ಒಂದು ಪದ್ಧತಿನೂ ಇದೆ. ನಮ್ಮ ಗುಂಪಿನಲ್ಲಿ ಭಾಳ ಜನಗಳು ಆ ಒಂದು ಪ್ರಯತ್ನವನ್ನು, ಆ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇನ್ನಷ್ಟು ಜನಗಳು ಈ ದೇವಸ್ಥಾನದ ಪ್ರಾಂಗಣದಲ್ಲಿ ಸುತ್ತಮುತ್ತ ಇಲ್ಲಿ ನೀವು ಗಮನಿಸ್ಬೋದು, ಒಂದು ದೇವಸ್ಥಾನಕ್ಕೆ ಡೊನೇಷನ್ ಬಾಕ್ಸ್ ಇದೆ. ಯಾರಾದರೂ ಇಚ್ಛೆ ಪಟ್ಟವರು ಡೊನೇಷನ್ ಮಾಡ್ಬೋದು. ಅಂದರೆ ಭಾರತೀಯ ಸಂಸ್ಕೃತಿಗೆ ಬೇಕಾದಂಥ ಸಂಬಂಧಿಸಿದಂಥ ಎಲ್ಲ ಪದ್ಧತಿಗಳು, ಆಚರಣೆಗಳು ಇಲ್ಲಿ ಇಂಡೋನೇಷ್ಯಾದ ಬಾಲಿಯಲ್ಲಿ ಇರ್ತಕ್ಕಂಥದ್ದು. ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಮುಖ್ಯಸ್ಥರುಗಳು ಇಲ್ಲಿ ಕೂತಿದ್ದಾರೆ. ನಾವು ಅವರಿಗೂ ಕೂಡ ಓಂ ಸತ್ಯ ಸ್ವಸ್ಥಸ್ತು ಅವರಿಗೆ ನಾವು ವಂದನೆಗಳನ್ನು ಸಲ್ಲಿಸಿದ್ದೇವೆ. ಇಲ್ಲಿ ಭಾರತೀಯರನ್ನು ನೋಡ್ತೇವೆ, ಹಾಗೆಯೇ ಬೇರೆ ಬೇರೆ ದೇಶದ ಜನಗಳನ್ನು ನಾವು ಕಾಣ್ತೇವೆ. ಭಾಳ ಜನಗಳು ಅಂದರೆ ನಂಬಿಕೆ ಇರ್ತಕ್ಕಂಥ, ದೇವರು ಧರ್ಮಗಳಲ್ಲಿ ನಂಬಿಕೆ ಇರ್ತಕ್ಕಂಥ ಭಾಳ ಜನಗಳು ಈ ಸ್ಥಳವನ್ನು ವಿಸಿಟ್ ಮಾಡ್ತಾರೆ, ನೋಡ್ಕೊಂಡು ಹೋಗ್ತಾರೆ. ಅವ್ರು ಸ್ನಾನ ಮಾಡಿ ಹೋಗ್ತಾ ಇದ್ದಾರೆ. ಈಗ ಅಲ್ಲಿ ನೋಡಿ ಸ್ನಾನ ಮಾಡಿ ಅಲ್ಲಿ ಅವರು ಈಗ ಸ್ನಾನ ಮಾಡಿಕೊಂಡು ತಮ್ಮ ಹಿರಿಯರಿಗೆ ತರ್ಪಣ ಕೊಡುವಂಥ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಅಲ್ಲಿ ಈ ದೇವಸ್ಥಾನದ ಒಬ್ಬ ಪೂಜಾರಿ ಅಥವಾ ಮುಖ್ಯಸ್ಥರು ಆ ಕಾರ್ಯವನ್ನು ನೆರವೇರಿಸ್ತಾ ಇದ್ದಾರೆ. ಅದನ್ನು ಕೂಡ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಅಥವಾ ನಮ್ಮ ಇವನ್ ಕರ್ನಾಟಕದಲ್ಲಿ ನಾವು ಕೂಡ ಸ್ನಾನ ಮಾಡಿದ್ರೆ ದಾಟಿ ಹೋಗಿಲ್ವಾ? ಇಲ್ಲ, ಇಲ್ಲಿ ಸ್ನಾನ ಮಾಡದೆ ದಾಟಿ ಹೋಗೋದಲ್ಲ, ಆ ಮುಖ್ಯಸ್ಥರ ಪರ್ಮಿಷನ್ ಇಲ್ಲದೆ ನಾವು ಯಾರೂ ಅದರ ಒಳಗೆ ಹೋಗುವಂಗಿಲ್ಲ. ಇದು ದೇವಸ್ಥಾನದ ಗರ್ಭಭಾಗ, ಗರ್ಭಗುಡಿ. ಅವರ ಅನುಮತಿ ಇದ್ದರೆ ಮಾತ್ರ ಒಳಗೆ ಹೋಗ್ಲಿಕ್ಕೆ ಸಾಧ್ಯ. ಅನುಮತಿ ಇಲ್ಲದೆ ನಾವು ಯಾರು ಹೋಗುವ ಹಾಗಿಲ್ಲ. ಹಾಗಾಗಿ ನಾನು ಹೊರಗಡೆ ನಿಂತು ಮಾತಾಡ್ತಾ ಇದ್ದೇನೆ ಮತ್ತು ದೇವಸ್ಥಾನವನ್ನು ನೋಡ್ತಾ ಇದ್ದೇನೆ. ಓಂ ಸ್ವತ್ಯಸ್ತು.